ಈಗ ನಾವು ಗಾಂಧಿ ಶಾಂತಿ ತತ್ವ ಇಟ್ಕೊಂಡ್ರೆ ಬದುಕಕ್ಕಾಗಲ್ಲ. ಭಗತ್ ಸಿಂಗ್ ಬಂದೂಕ್ ಇರ್ಬೇಕು, ಛತ್ರಪತಿ ಶಿವಾಜಿ ಕತ್ತಿ ಹಾರಾಡ್ಬೇಕು ಅಂದಾಗೆ ಆ ನೇಹನ ಆತ್ಮಕ್ಕೆ ಶಾಂತಿ ಸಿಗ್ತೈತಿ. ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ನಮ್ಮ ಇಂಡಿಯಾದಲ್ಲಿ ಹುಟ್ಟಿ ಇಂಡಿಯಾದಲ್ಲಿ ಬೆಳೆದು ಇಂಡಿಯಾದ ನೀರು ಕುಡಿದು ಇಂಡಿಯಾದ ಅನ್ನ ತಿಂದು ಇಂಡಿಯಾಕ್ಕೆ ದ್ರೋಹ ಬಗಿತಾರಂದ್ರೆ. ನಮಸ್ಕಾರ ಎಲ್ಲರಿಗೂ. ನಿನ್ನೆ ನಮ್ಮ ಹುಬ್ಬಳ್ಳಿ ಹುಡುಗಿ ನೇಹಾ ಕೊಲೆಯಾಗಿತ್ತು. ಇದ್ರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ತಮ್ಮ ರಾಜಕೀಯ ಬೇಳೆ ಬೆಳೆಸ್ಕೊಳತ್ತದ ಹೊರತು ಆಕೆ ನ್ಯಾಯ ಕೊಡಿಸುವ ಉದ್ದೇಶದಿಂದ ಯಾರೂ ಮಾಡ್ತಾ ಇಲ್ಲ. ಆಕೆ ನ್ಯಾಯ ಕೊಡಿಸುವ ಉದ್ದೇಶ ಯಾರಿಗೂ ಒಬ್ಬರಲ್ಲಿ ಕಾಣ್ತಾ ಇಲ್ಲ. ತಮ್ಮ ರಾಜಕೀಯ ಬೇಳೆಯನ್ನ ಬೆಳೆಸ್ಕೊಳಕತ್ತೈತಿ. CM ಅವ್ರು ಹೇಳ್ತಾರ ಅವರ ವೈಯಕ್ತಿಕ ವಿಚಾರ ಅಂತೇಳಿ. ಇದು ವೈಯಕ್ತಿಕ ವಿಚಾರ ಹೆಂಗ್ ಆಗ್ತೈತ್ರಿ? ಅವಳ ಕೊಲೆ ಆಗೈತಿ, ವೈಯಕ್ತಿಕ ವಿಚಾರ ಅಂತ ಹೇಳ್ಕೇರಿ ರಾಜ್ಯ ಸರ್ಕಾರ ಸ್ಟೇಟ್ಮೆಂಟ್ ಕೊಡ್ತೈತಿ. CM ಅವರು ಈ ರೀತಿ ಎಲ್ಲ ಆಗ್ತಾ ಇದ್ರೆ ನಾಳೆ ಬದುಕೋದು ಹೆಂಗ ನಮ್ಮ ಸಮಾಜದಲ್ಲಿ? ಮನುಷ್ಯತ್ವ ಬೇರೆ ಐತೆ ಇಲ್ಲ ಅನ್ಸ್ಬಿಡ್ತೈತಿ ನಮ್ಗೆ ಒಂದೊಂದ್ಸಾರಿ. ಮಾನವೀಯತೆಯ ದೃಷ್ಟಿಯಿಂದ ಎಲ್ಲರೂ ಏನು ಅನ್ಯಾಯ ಆದ ನಮ್ಮ ರಾಜ್ಯದ CM ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಎಲ್ಲ ಕಾಪಾಡ್ತಾರಂತ ಅನ್ಕೊಂಡಿರ್ತೀವಿ. ಆದ್ರೆ ಈ ರೀತಿ ನಡೀತಾ ಇದ್ರೆ ನಮ್ಗೆ ತುಂಬಾ ನೋವಿನ ಸಂಗತಿ ಇದು. ಅದೇ ಅವ್ರ ಮನೆ ಹೆಣ್ಮಗಳಿಗೆ ಈ ರೀತಿ ಆಗಿದ್ರ ಅವ್ರು ಸುಮ್ಮನೆ ಇರ್ತಿದ್ರಾ? ಸುಮ್ಮನೆ ಇರ್ತಿದ್ಲ? ಇದು ಬೇರೆಯವ್ರ ಹೆಣ್ಮಗಳಲ್ಲ, ಹೆಂಗಾದ್ರೂ ನಡೀತದ್ದಿ. ಇವತ್ತ ಅವ್ರ ಮನೇಲಿ ಆಗೈತಿ, ನಾಳೆ ನಿಮ್ಮ ಮನೇಲಿ ಆಗುತ್ತ. ಅದಕ್ಕೆ ಈಗಿನಿಂದ ಕ್ರಮ ತಗೊಳ್ರಿ. ಅಪರಾಧಿಗೆ ಶಿಕ್ಷೆ ಆಗುತ್ತಾನ ಬಿಡ್ಬೇಡ್ರಿ ಹೊಟ್ಟೆ. ತಮ್ಮ ಮನ್ಯಾಗಿನ ಹೆಣ್ಮಕ್ಳಿಗೆ ಬುರ್ಕ ಹಾಕಿ ಜಾಳ್ಗಾಡ್ತಾರಲ್ಲ, ನಾವ್ ಅಕ್ಕನ ಬೇಕಾಗಿತ್ತು ಇವ್ರಿಗೆ. ನಮ್ಗಾಕಿ ಯಾರಾಗಿಲ್ಲ ಅಂತಲ್ಲ, ಇಲ್ಲಿ ಬಂದವ್ರಿ ಪ್ರತಿಯೊಬ್ರಿಗಾಕಿ ಅಕ್ಕನ ತಂಗಿನ ಮಗಳನ್ನ ಹಾಕಿ. ಈ ಸರ್ಕಾರ ನಂಬ್ಕೊಂಡು ಜೀವನ ಮಾಡೋದು ತುಂಬಾ ಕಷ್ಟ ಆಗೈತಿ. ಈಗ ಅವ್ರೊಬ್ರು ನೇಹನ ತಂದೆ ಅದಾರಲ್ಲ, ಅವರು ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತರ ಅದಾರ, ಕಾರ್ಪೊರೇಟರ್ ಅದಾರ, ಹುಬ್ಬಳ್ಳಿ ಕಾರ್ಪೊರೇಟರ್. ಅವ್ರಿಗೆ ನ್ಯಾಯ ಸಿಗ್ತಿಲ್ಲ ಅಂದ್ರ ನಮ್ಮಂತ ಸಾಮಾನ್ಯ ಜನರಿಗೆ ಯಾವ ರೀತಿ ನ್ಯಾಯ ಸಿಗ್ತೈತಿ ಅಂತೇಳಿ ನಮಗ್ ಭರವಸೆನೇ ಇಲ್ಲದಂಗ ಆಗ್ಬಿಟ್ಟೈತಿ. ಇದಕ್ಕೆ ಏನ್ ಅಭಿಪ್ರಾಯ ನೀವೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ. ಆ ಆರೋಪಿಗೆ ಯಾವ ಶಿಕ್ಷೆ ಆಗ್ಬೇಕಂತೇಳಿ ನೀವೇ ಕಾಮೆಂಟ್ ಬಲ್ಲಿ ಹಾಕ್ರಿ. ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡ್ರಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬಿಡ್ರಿ. ನಾಳೆ ಅವ್ರ ಮನ್ಯಾಗ ಹೆಣ್ಮಕ್ಳಾಗೈತಿ, ನಾಳೆ ನಿಮ್ಮ ಮನ್ಯಾಗ ಆಗುತ್ತಾನ ಸುಮ್ ಕೂತ್ ಬಿಡ್ರಿ. ನಾಳೆ ಅವ್ರ ಮನೇಲಿ ಆಗೈತೆ ತಗೋ, ನಮ್ಮ ಮನೆಯಲ್ಲಿ ಅಲ್ಲ ಅಂತೇಳಿ ಸುಮ್ಮನೆ ಇದ್ ಬಿಡ್ತಾರ. ಅದಕ್ಕೆ ವಿಡಿಯೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಆದಷ್ಟು ಬೇಗ ಎಲ್ಲರಿಗೂ ತಲುಪಲಿದೆ ವಿಡಿಯೋ. ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡಾಗುತ್ತೆ ಅಂತ ಗೊತ್ತಾಗ್ತಿಲ್ಲ. ಆ ಕೊಲೆ ಮಾಡಿದ ವ್ಯಕ್ತಿಯ ಮನೆಗೆ ಭದ್ರತೆ ಕೊಡ್ತಾರ. ಇದು ಏನು ತಿಳಿಯಲ್ದೇ ಆಗೈತಿ ನಮ್ಗ. ಆ ಕೊಲೆ ಮಾಡಿದ ವ್ಯಕ್ತಿಗೆ ಭದ್ರತೆ ಕೊಡ್ತಾರ ಅಂತಂದ್ರ ಈ ಅರ್ಥ ಮಾಡ್ಕೊಂಡ್ಬಿಡ್ರಿ ನೀವು. ಕೊಲೆಗಡಕ್ರಿ ಪ್ರಚೋದನೆ ಕೊಟ್ಟಂಗ ಆಕೈತಿ ಇದು. ಅವ್ರ ಮನೆಗೆ ಪ್ರೊಟೆಕ್ಷನ್ ಕೊಡ್ತಾರ, ಅವ್ರ ಮನೆಗೆ ಪೊಲೀಸ್ ಕಾನ್ಸ್ಟೇಬಲ್ ಕಾವಲಿಗೆ ಇಡ್ತಾರ. ಏನಿದು ಪ್ರಚೋದನೆ? ಏನದವು? ಆರೋಪಿಗೆ ಅವ್ರ ಸೆಕ್ಯೂರಿಟಿ ಕೊಡ್ತಾನಂದ್ರೆ ಏನಿದೆ ನಮ್ಮ ಸರ್ಕಾರ? ಏನು ಒಂದು ಗೊತ್ತಾಗ್ತಿಲ್ಲ. ನಮ್ಮ ಸಿಸ್ಟಮ್ ಏನೈತೆ ಒಂದು ತಿಳಿತಾ ಇಲ್ಲ. ನಮ್ಮ ಸಿಸ್ಟಮ್ ಈ ರೀತಿ ಐತಾ ಅಂತೇಳಿ ನಮ್ಗೆ ಕ್ವಶನ್ ಮಾರ್ಕ್, ನಮ್ಗೆ ಪ್ರಶ್ನೆ ಮಾಡ್ಕೊಳ್ದಂಗ ಆಗೈತಿ. ಆದ್ರೆ ಇದೇ ಘಟನೆ UP ಅಲ್ಲಿ ಆಗಿದ್ರ, ಉತ್ತರ ಪ್ರದೇಶಲ್ಲಿ ಆಗಿದ್ರ, ಅವ್ರ ಹೆಣ್ಮಗಳು ಮಣ್ಣು ಮಾಡೋದ್ರ ಒಳಗೆ ಅವನ್ ಹೆಣ ಬೀಳ್ತಿತ್ತು. UP ದೊಳಗ ಬುಲ್ಡೋಜರ್ ಬಾಬಾ ಯೋಗಿ ಆದಿತ್ಯನಾಥ ಬಂಧನಕ್ಕೆ ಒಳಗಾಗ್ತಿದ್ದ. ಆಕಿನ್ ಮಣ್ಣು ಮಾಡೋದ್ರಾಗ ಅವನ್ ಹೆಣ ಬೀಳ್ತಿತ್ತು. ಆ ರೀತಿ ಮಾಡ್ತಿದ್ದ. ನಮ್ಮ ಸಿಸ್ಟಮ್ ಕರ್ನಾಟಕದಾಗ ಬರ್ಬೇಕು. ಈ ರೀತಿ ಮಾಡಿದವ್ರಿಗೆಲ್ಲ ಆ ರೀತಿ ಸಿಸ್ಟಮ್ ತಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ಬದುಕೋಕ್ ಸಾಧ್ಯ. ಈಗ ನಾವು ಗಾಂಧಿ ಶಾಂತಿ ತತ್ವ ಇಟ್ಕೊಂಡ್ರೆ ಬದುಕಕ್ಕಾಗಲ್ಲ. ಭಗತ್ ಸಿಂಗ್ ಬಂದೂಕ್ ಇರ್ಬೇಕು, ಛತ್ರಪತಿ ಶಿವಾಜಿ ಕತ್ತಿ ಹಾರಾಡ್ಬೇಕು ಅಂದಾಗೆ ಆ ನೇಹನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಅಲ್ಲಿವರೆಗೂ ಆ ನೇಹನ ಆತ್ಮಕ್ಕೆ ಶಾಂತಿನೇ ಸಿಗೋಲ್ಲ ಅಂತೇಳಿ ನಮ್ಮ ರಾಜ್ಯದಾಗ ಎಲ್ಲಾ ಕಡೆ ಆಕ್ರಂದನ ಮುಗಲ್ ಮುಟ್ಟೈತಿ. ಎಕ್ಸಾಂಪಲ್ ಆಗಿ ನೋಡ್ಬೋದು ನೀವೆಲ್ಲ. ಯಾರು ಕೊಡ್ತಾರಿ ಶಿಕ್ಷೆ? 10 ವರ್ಷ ಇರ್ತಾನ, 15 ವರ್ಷ ಇರ್ತಾನ, 50 ವರ್ಷ ಇರ್ತಾನ. ಆಮೇಲೆ ಬರೋ ಈಕಿನ ಜೀವ ಕೊಡನ್ರಿ, ಈಕಿನ ಜೀವ ಕೊಡ್ತಾನೇನ? ನಮ್ಮ ರಾಜ್ಯದಲ್ಲಿ ಸಂಸದ್ನಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕೂಗ್ತಾರ. ಪಾಕಿಸ್ತಾನ್ ಜಿಂದಾಬಾದ್ ಹೇಳಿ ಸಂಸದ್ನಲ್ಲೇ ಕೂಗ್ತಾರ. ಅದಕ್ಕೆ ಕ್ರಮ ತಗೋಬೇಕಂದ್ರ 15 ದಿನ 20 ದಿನ ಅದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಕ್ಕೆ ಆ ಆರೋಪಿನ ಹಿಡಿಯೋಕ್ಕೆ 15 ದಿನ 20 ದಿನ ಹೋಗೈತಿ. ಏನ್ ಆಗೈತಿ ಇದು? ಇಂಡಿಯಾನ ಪಾಕಿಸ್ತಾನ ಅನ್ನೋದೇ ನಮ್ಗ ತಿಳಿಯವಲ್ಲಾಗೈತಿ. ಇಂಡಿಯಾದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತಾರಂದ್ರ ನೋಡ್ಬೋದು ನೀವು. ನಿನ್ನೆ ಡಿ ಕೆ ಸುರೇಶ್ ಅವರು
ಪ್ರಚಾರ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಕೂಗಿದಾರ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಿಳಿಸ್ರಿ. ಈ ರೀತಿ ಆದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ಬದುಕೋದು ಹೆಂಗೆ? ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ, ನಮ್ಮ ಇಂಡಿಯಾದಲ್ಲಿ ಹುಟ್ಟಿ ಇಂಡಿಯಾದಲ್ಲಿ ಬೆಳೆದು ಇಂಡಿಯಾದ ನೀರು ಕುಡಿದು ಇಂಡಿಯಾದ ಅನ್ನ ತಿಂದು ಇಂಡಿಯಾಕ್ಕೆ ದ್ರೋಹ ಬಗೀತಿ ಎಲ್ಲ ನಮ್ಮ ಸಿಸ್ಟಮ್ ನೋಡಿದ್ಮೇಲೆ ಆ ಹೆಣ್ಮಗಳಿಗೂ ನ್ಯಾಯ ಸಿಗೋದು ಕನಸಿನ ಮಾತಾಗೈತಿ. ಯಾರ್ ಪ್ರೀತಿ ಮಾಡ್ತಾರ್ರಿ? ತಮ್ಮ ಮನ್ಯಾಗ ಹೆಣ್ಮಕ್ಳು ಸಿಕ್ಕಿಲ್ಲ, ಬುರ್ಕ ಹಾಕಿ ಕುಂದಿರ್ತಾರಲ್ಲ, ಅವ್ರ ತಗದು ಬಿಡಂದ್ರಿ ರೋಡಿಗೆ ನೋಡುದ ಬಿಡಂದ್ರಿ. ಅವ್ರಿಗೆ ರೋಡಿಗೆ ತಗ ತಮ್ಮ ಹೆಣ್ಮಕ್ಳನ್ನ ಬಿಡ್ತಾರೇನ? ನಮ್ ಹಿಂದೂ ಹುಡುಗಿಯರ ಬೇಕು ಇವ್ರಿಗೆ. ಯಾರೇ ನಮ್ಮ ಮನ್ಯಾಗಿನವ್ರು ಯಾರೇ ಅವರು ತಮ್ಮ ಹೆಣ್ಮಕ್ಳು ಒಳಗೆ ಚಂದ ಮುಚ್ಚಿರ್ತಾರೆ, ಎಲ್ಲ ಮುಚ್ಚಿ ಅವ್ರಿಗೆ ನಮ್ಮ ಹೆಣ್ಮಕ್ಳ ಕಂತಾರ. ಯಾರೇನು ಮಾಡಕ್ ಸಾಧ್ಯ ಇಲ್ರಿ. ಮುಗಿದ್ರೆ ಯಾಕಿನ್ ಮಣ್ಣು ಜೊತೆ ಅದ ಟಾಪಿಕ್ ಮುಚ್ಚಿ ಹಾಕ್ತಾರ. ತಮ್ಮ ಇಲೆಕ್ಷನ್ ಬಂತು, ತಮ್ದೇನೋ ಲಾಟ್ ಏನೇನೋ ಸುಡ್ಕಾಡಿ ಹೇಳ್ತಾರ. ಆಕಿಗಂತೂ ಜಸ್ಟಿಸ್ ಕೊಡೋದಿಲ್ಲ, ಇದಂತೂ ಗೊತ್ತಾಯ್ತಲ್ಲ. ನಿಮಗೆ ಏನು ಅನ್ಸೈತಿ ತೆಳಗ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡ್ರಿ. ಅವನಿಗೆ ಯಾವ ಶಿಕ್ಷೆ ಆಗ್ಬೇಕಂತೇಳಿ ಕಾಮೆಂಟ್ ಮಾಡ್ರಿ. ಒಮ್ಮೆ ಗಲ್ಲಿಗೆ ಏರಿಸ್ಬೇಕಾ, ಏನಾಗಬೇಕು, ನಿಮ್ಮ ಮನದಾಳದ ಮಾತುಗಳನ್ನ ಈ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಯಾರ್ಯಾರು ಈ ವಿಡಿಯೋ ನೋಡಾತೀರಿ ಜೈ ಹಿಂದ್ ಅಂತೇಳಿ ಕಾಮೆಂಟ್ ಮಾಡ್ರಿ. ಇವ ನ್ಯಾಯ ಸಿಗೋವರೆಗೂ ಬಿಡಬೇಡ್ರಿ. ವಿಡಿಯೋ ಎಲ್ಲ ಸೇರಿ ಮಾಡ್ರಿ, ಲೈಕ್ ಮಾಡ್ರಿ. ಹಂಗೆ ಜೈ ಹಿಂದ್.